ಇನ್ನು ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ನಡೆದಂತಹ ಪ್ರಕರಣ ಸಂಬಂಧ ಗನ್ಮ್ಯಾನ್ಗಳಿಂದ ಮಾಹಿತಿಯನ್ನ ಕಲೆ ಹಾಕಿದೆ ಸಿಐಡಿ. ಬಂಧಿತ ಮೂವರು ಖಾಸಗಿ ಗನ್ಮ್ಯಾನ್ಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನೋಡಿ, ಅವತ್ತು ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿಕೊಳ್ಳಲಾಯಿತು. ತದನಂತರದಲ್ಲಿ ಒಂದೊಂದೇ ಮಾಹಿತಿಯನ್ನ ಸಿಐಡಿ ಕಲೆ ಹಾಕ್ತಾ ಇದೆ. ಫೈರಿಂಗ್ ಮಾಡಿದ ಸನ್ನಿವೇಶ ಹಿನ್ನೆಲೆ ಕುರಿತು ಮಾಹಿತಿಯನ್ನ ಖುದ್ದು ಗನ್ಮ್ಯಾನ್ಗಳಿಂದಲೇ ಕಲೆ ಹಾಕಲಾಗ್ತಾ ಇದೆ. ಅದರಲ್ಲೂ ಕೂಡ ಫೈರಿಂಗ್ ಮಾಡಿದಂತಹ ಉದ್ದೇಶ ಏನಿತ್ತು, ಅಂತಹ ಸನ್ನಿವೇಶ ಏನಿತ್ತು ಅಲ್ಲಿ ಅಂತ ಪ್ರಶ್ನೆ ಮಾಡಿದೆ ಸಿಐಡಿ. ಬಂಧಿತರಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು. ಇನ್ನು ರಾಜಶೇಖರ್ ಎಂಬಾತ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ, ಅಲ್ಲಿ ಮೃತಪಟ್ಟಂತಹ ವ್ಯಕ್ತಿ, ಇನ್ನು ಆತನನ್ನ ಗುರಿಯಾಗಿಸಿ ಫೈರಿಂಗ್ ನಡೆಸಿಲ್ಲ ಎಂದಿದ್ದಾರಂತೆ ಗನ್ಮ್ಯಾನ್ ಆರೋಪಿಗಳು. ಗನ್ ಲೈಸೆನ್ಸ್ ಕುರಿತು ಈಗಾಗಲೇ ಜಮ್ಮು ಕಾಶ್ಮೀರಕ್ಕೆ ವರದಿಯನ್ನ ಸಿಐಡಿ ಅಧಿಕಾರಿಗಳು ಕಳಿಸಿದ್ದಾರೆ. ಈ ಒಂದು ಫೈರ್ ಮಾಡಿದಂತಹ ಗನ್ನಿಗೆ ಲೈಸೆನ್ಸ್ ಇತ್ತ, ಯಾರದು ಏನು ಎಲ್ಲಾ ಮಾಹಿತಿಯನ್ನ ಒಂದು ಕಡೆ ಸಿಐಡಿ ಪಾರದರ್ಶಕವಾಗಿ ತನಿಖೆ ಮಾಡುವಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಿಂದ ಒತ್ತಡ ಕೂಡ ಇದೆ. ಈ ಒಂದು ಪ್ರಕರಣ ಸಿಐಡಿ ಹಸ್ತಾಂತರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಆದಷ್ಟು ಬೇಗ ವರದಿಯನ್ನ ಕೊಡುವಂತೆ ಕೇಳಿ. ಸದ್ಯಕ್ಕೆ ಘಟನಾ ಸ್ಥಳದಲ್ಲಿ ಸಿಕ್ಕಂತಹ ಗುಂಡುಗಳನ್ನ ಕೂಡ ಕುರಿತು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಎಷ್ಟು ಗುಂಡುಗಳನ್ನ ಹಾರಿಸಲಾಯಿತು, ಈ ಸಂದರ್ಭದಲ್ಲಿ ರಾಜಶೇಖರ್ನೇ ಗುರಿಯಾಗಿಸಿಕೊಂಡು ಗುಂಡು ಹಾರಿಸಲಾಯ್ತಾ ಅಥವಾ ಮಿಸ್ ಆಗಿ ಫೈರ್ ಆಯ್ತಾ, ಅಥವಾ ಯಾವ ಉದ್ದೇಶಕ್ಕಾಗಿ ಯಾವ ಒಂದು ಸನ್ನಿವೇಶ ಅಲ್ಲಿ ಫೈರಿಂಗ್ ಮಾಡುವಂತಹ ಕ್ರಿಯೇಟ್ ಆಗಿತ್ತು. ಈಗ ನಿಮ್ಮ ಗನ್ಮ್ಯಾನ್ಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವ್ರಿಗೆ ಏನಾದ್ರೂ ಎಫೆಕ್ಟ್ ಆಗುವಂತಹ ಸಂದರ್ಭದಲ್ಲಿ ನೀವು ಫೈರಿಂಗ್ ಮಾಡಿದಿರಾ ಅಥವಾ ಗಲಭೆ ನಡೆದ ತಕ್ಷಣ ಫೈರಿಂಗ್ ಮಾಡ್ಬಿಟ್ರಾ? ಎಲ್ಲಾ ವಿಚಾರಗಳಲ್ಲೂ ಸದ್ಯಕ್ಕೆ ಗನ್ಮ್ಯಾನ್ಗಳನ್ನ ಸಿಐಡಿ ಅಧಿಕಾರಿಗಳು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಲೈಸೆನ್ಸ್ ಕುರಿತಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ವರದಿಯನ್ನ ಕೇಳಿದ್ದಾರೆ. ಜೊತೆಗೆ ಗನ್ಮ್ಯಾನ್ಗಳ ಹೇಳಿಕೆಯನ್ನ ಆಧರಿಸಿ ಮತ್ತಷ್ಟು ಜನರನ್ನ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಕರಣದ ಮೂಲ ಜಾಡು ಹಿಡಿದು ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಫೈರಿಂಗ್ ಮಾಡಿದ ಉದ್ದೇಶ ಏನಿತ್ತು, ಅಂತಹ ಸನ್ನಿವೇಶ ಅಲ್ಲಿ ಏನ್ ಕ್ರಿಯೇಟ್ ಆಗಿತ್ತು, ಆಯ್ತು ಒಂದು ಕಡೆ ಗಲಭೆ ನಡೀತಾ ಇತ್ತು, ಅಲ್ಲಿ ಇದ್ದಕ್ಕಿದ್ದಂತೆ ಪೆಟ್ರೋಲ್ ಬಾಂಬ್ಗಳು, ದೊಣ್ಣೆಗಳು, ರಾಶಿ ದೊಣ್ಣೆಗಳು ಎಲ್ಲವೂ ಕೂಡ ಹೇಗ್ ಬಂತು. ಜೊತೆಗೆ ಅಲ್ಲಿ ಮಹಿಳೆಯರು ಕೂಡ ತೊಡೆತಟ್ಟದಂತ ದೃಶ್ಯವನ್ನ ನೋಡಿದ್ವಿ. ಅಲ್ಲಿ ಗುರುಚರಣ್ ಸಿಂಗ್ ಎಂಬಾತ ಏಕಾಏಕಿ ಫೈರಿಂಗ್ ಮಾಡಿದಂತ ಒಂದಷ್ಟು ವಿಡಿಯೋಗಳು ವೈರಲ್ ಆಯಿತು. ಈಗಾಗಲೇ ಬಳ್ಳಾರಿಗೆ ತೆರಳಿದಂತಹ ಸಿಐಡಿ ಮೊದಲ ದಿನವೇ ಎಲ್ಲಾ ವಿಜುವಲ್ಸ್ ಗಳನ್ನ, ಜೊತೆಗೆ ಜನಗಳ ಹತ್ರ ಇದ್ದಂತಹ ವಿಜುವಲ್ಸ್ ಗಳನ್ನ, ಜೊತೆಗೆ ಈ ಒಂದು ಪಕ್ಷ ಆ ಒಂದು ಪಕ್ಷ ವಿಡಿಯೋಗಳನ್ನ ಒಂದೊಂದೇ ಹರಿಬಿಡ್ತು. ಜೊತೆಗೆ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಗಳನ್ನ ಕೂಡ ಕಲೆ ಹಾಕೊಂಡಿದೆ. ಎಲ್ಲವನ್ನ ಕೂಡ ದೊಡ್ಡ ಸ್ಕ್ರೀನ್ ನ ಮುಖಾಂತರ ರಿವೈಂಡ್ ಮಾಡಿ, ಫಾರ್ವರ್ಡ್ ಮಾಡಿ, ಪಾಸ್ ಅಂಡ್ ಪ್ಲೇ ಮಾಡಿ ಕಂಪ್ಲೀಟ್ ಆಗಿ ಸಿಐಡಿ ಈ ಒಂದು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಬಂಧಿತ ಆರೋಪಿಗಳಿಂದ ಈ ಒಂದು ಕೇಸ್ನ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದ್ದಕ್ಕೆ ಫೈರಿಂಗ್ ನಡೆಸಿದ್ರಿ, ಜೊತೆಗೆ ಎಷ್ಟು ಗುಂಡು ಹಾರಿಸಲಾಯಿತು, ಎಲ್ಲಾ ವಿಚಾರಗಳನ್ನ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಂಧಿತ ಮೂವರು ಖಾಸಗಿ ಗನ್ಮ್ಯಾನ್ಗಳಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ಸಿದ್ದು, ನಾವು ಗಮನಿಸುವಂತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಯಿತು. ವಿಡಿಯೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಗುರುಚರಣ್ ಸಿಂಗ್ ಆಗಿರ್ಬೋದು ಅಥವಾ ಯಾವ ಒಂದು ವಿಚಾರಕ್ಕೆ ಫೈರಿಂಗ್ ನಡೀತು ಎನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಏನಿದೆ ಪ್ರಾಥಮಿಕ ಅಪ್ಡೇಟ್ಸ್, ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಯಾ, ಏನಿದೆ ಡೀಟೇಲ್ಸ್? ಖಂಡಿತವಾಗ್ಲೂ ಅಮೃತ, ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆಯನ್ನ ಚುರುಕಾಗಿ ಮಾಡ್ತಾ ಇದ್ರು. ಜೊತೆಗೆ ಸಿಐಡಿ ಕೂಡ ಎಂಟ್ರಿ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಗಲಭೆ ಪ್ರಕರಣಕ್ಕೆ ಮಹತ್ವವನ್ನು ಕೂಡ ಪಡೆದುಕೊಳ್ಳಲಾಯ್ತು. ಈಗಾಗಲೇ ಈ ಘಟನೆಗೆ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ 3 ಖಾಸಗಿ ಗನ್ಮ್ಯಾನ್ಗಳು ಕೂಡ ಅಲ್ಲಿದ್ರು ಅನ್ನುವಂತ ಮಾಹಿತಿ ಮೇರೆಗೆ ಏನ್ ಮಾಡಿದ್ರು ಸಿಐಡಿ ಅಧಿಕಾರಿಗಳು ಅವರನ್ನ ತನಿಖೆಗೆ ಕೈಗೊಂಡಿದ್ರು. ಜೊತೆಗೆ ಅವರನ್ನ ಈಗಾಗಲೇ ಅರೆಸ್ಟ್ ಅನ್ನ ಸಹ ಮಾಡಲಾಯಿತು. ಆದ್ರೆ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ಸಿಐಡಿ ಅಧಿಕಾರಿಗಳು ಸಾಕಷ್ಟು ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಜೊತೆಗೆ ಈ ಫೈರಿಂಗ್ ಆಗುವಂತ ಸಂದರ್ಭದಲ್ಲಿ ನೀವೆಲ್ಲ ಯಾಕೆ ಹೋಗಿದ್ರಿ, ಮತ್ತೆ ಅಲ್ಲಿ ನೀವು ಫೈರ್ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಯಾರಾದ್ರೂ ಸೂಚನೆ ಕೊಟ್ರ, ಯಾಕೆ ಫೈರ್ ಮಾಡಿದ್ರಿ ಅನ್ನುವಂತ ಪ್ರಶ್ನೆಗಳನ್ನ ಸಹ ಸಿಐಡಿ ಅವರು ಕಲೆ ಹಾಕಿದ್ದಾರೆ ಅನ್ನುವಂತ ತಿಳಿದು ಬಂದಿದೆ. ಜೊತೆಗೆ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೇಳ್ತಾ ಇದ್ರು, ಗಲಾಟೆಯಲ್ಲಿ ನೀವು ಅಷ್ಟು ಉದ್ವಿಗ್ನ ಆಗಿ ಫೈರಿಂಗ್ ಮಾಡುವಂತದ್ದು ಏನ್ ಜರೂರಿ ಇತ್ತು ಅನ್ನುವಂಥದ್ದು ಪ್ರಶ್ನೆಯನ್ನ ಕೇಳಿದ್ರು. ದಿಢೀರ್ ಅಂತ ಹೇಳಿ ನೀವು ಫೈರಿಂಗ್ ಮಾಡಿದಾಗ, ನೇರವಾಗಿ ಫೈರಿಂಗ್ ಮಾಡಿದಾಗ ರಾಜಶೇಖರ್ ಅನ್ನುವಂತ ಏನ್ ಹತ್ಯೆ ಆದ್ನಲ್ಲ ಆತ ಹತ್ಯೆ ಆಗಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳಿದ್ದಾರೆ. ಅವಾಗ ಹೇಳಿರುವಂತದ್ದು ಏನಂದ್ರೆ, ನಾವು ಯಾವುದೇ ರೀತಿಯಾಗಿ ರಾಜಶೇಖರ್ನ ಗುರಿಯಾಗಿ ಇಟ್ಕೊಂಡು ಫೈರಿಂಗ್ ಮಾಡಿಲ್ಲ, ಅದು ಮಿಸ್ ಫೈರ್ ಆಗಿದೆ ಅನ್ನುವಂತ ಮಾತನ್ನ ಕೂಡ ಆರೋಪಿಗಳನ್ನ ಏನಿದಾರ ಅವ್ರು ಬಂದಿದ್ದ ಗನ್ಮ್ಯಾನ್ ಗಳನ್ನ ಕೂಡ ಈಗ
ಹೇಳಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗ ಗನ್ ಲೈಸೆನ್ಸ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಖಾಸಗಿ ಗನ್ಮ್ಯಾನ್ಗಳ ಹತ್ರ ಏನು ಗನ್ಗಳಿತ್ತು, ಆ ಗನ್ಗಳು ಎಲ್ಲಿಂದ ಬಂದಿತ್ತು, ನೀವ್ ಎಲ್ಲಿಂದ ತಗೊಂಡಿದ್ರಿ, ಈ ಲೈಸೆನ್ಸ್ ಎಲ್ಲಿದೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಆ ಲೈಸೆನ್ಸ್ ಗಳು ಜಮ್ಮು ಕಾಶ್ಮೀರದಿಂದ ಇದೆ ಅನ್ನುವಂತ ಮಾಹಿತಿ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಹೀಗಾಗಿ ಆ ಅಧಿಕಾರಿಗಳು ಸಹ ಸಾಕಷ್ಟು ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಈಗ ಘಟನಾ ಸ್ಥಳದಲ್ಲಿ ಸಿಕ್ಕಂತ ಈ 3 ಗುಂಡುಗಳು ಏನ್ ಹಾರಿದ್ವೋ ಆ ಗುಂಡುಗಳಿಂದ ಕೆಲವೊಂದಿಷ್ಟು ಡೈರೆಕ್ಟ್ ಲೋಡ್ ಮಾಡುವಂತ ಸಂದರ್ಭದಲ್ಲಿ ಬಿದ್ದಿತ್ತು ಅಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಆ ಆಧಾರದ ಮೇಲೆ ಕೂಡ ಬ್ಯಾಲಿಸ್ಟಿಕ್ ಏನಿರುತ್ತೋ ಆ ಎವಿಡೆನ್ಸ್ ಗಳ ಕುರಿತು ಸಾಕಷ್ಟು ತನಿಖೆಯನ್ನು ಸಹ ಮಾಡಲಾಗ್ತಾ ಇದೆ. ಗನ್ಮ್ಯಾನ್ ಗಳ ಹೇಳಿಕೆ ಆಧರಿಸಿ ಮತ್ತಷ್ಟು ಜನರನ್ನ ವಿಚಾರಣೆಗೆ ಒಯ್ಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಸಿಐಡಿ ಅಧಿಕಾರಿಗಳು ಸಹ ಪ್ರಕರಣದ ಮೂಲ ಜಾಡ ಹಿಡಿಬೇಕಂತ ಹೇಳ್ಬಿಟ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನು ಈಗೇನೋ 3 ಜನ ಏನ್ ಗನ್ಮ್ಯಾನ್ಗಳಿದ್ದಾರೆ, ಆ ಗನ್ಮ್ಯಾನ್ಗಳನ್ನ ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮತ್ತೆ ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಅಮೃತ. ಥ್ಯಾಂಕ್ ಯು ಸಿದ್ದು, ತಮ್ಮೆಲ್ಲ ಮಾಹಿತಿಗಾಗಿ.